ನಿಮ್ ಪ್ರಕಾರ ನಿಮ್ಮ ಕನಸಿನ ದಾವಣಗೆರೆ ಏನಾಗಿರ್ಬೇಕು ಸರ್? ಜನ ಯಾಕೆ ಓಟ್ ಕೊಡ್ಬೇಕು? ದಾವಣಗೆರೆ ಕ್ಷೇತ್ರದಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಸಮಾನ ಅವಕಾಶ ಇರಬೇಕು. ಯಾವುದೋ ಕೆಲವು ಎರಡು ಕುಟುಂಬಗಳು ಯಾರಿಗೆ ಯಾವ ಅವಕಾಶ ಕೊಡಬೇಕು, ಯಾರಿಗೆ ಯಾವ ಅಧಿಕಾರ ಕೊಡಬೇಕು ಅದನ್ನ ನಿರ್ಧಾರ ಮಾಡೋದಲ್ಲ. ಎಲ್ಲರಿಗೂ ಮೂಲಭೂತ ಹಕ್ಕಿರ್ತದೆ, ಸಮಾನತೆ ಹಕ್ಕಿರ್ತದೆ. ನಮಸ್ಕಾರ ವೀಕ್ಷಕರೇ, ಕರ್ನಾಟಕ ಟಿವಿಯ ಲೋಕಸಭಾ ಚುನಾವಣಾ ಸಂಚಾರ ದಾವಣಗೆರೆ ಲೋಕಸಭಾ ಕ್ಷೇತ್ರದಲ್ಲಿ. ದಾವಣಗೆರೆ ಅಂದ ತಕ್ಷಣ ರಾಜಕೀಯವಾಗಿ ಶಾಮನೂರ್ ಕುಟುಂಬ ಮತ್ತೆ ಸಿದ್ದೇಶ್ವರ್ ಕುಟುಂಬ ಎರಡು ಸಮುದ್ರ. ಆದ್ರೆ ಆ ಸಮುದ್ರವನ್ನ ಡಿಸ್ಟರ್ಬ್ ಮಾಡುವಂತ ಒಂದು ಸುನಾಮಿ ಇದೀಗ ಎದ್ದಿದೆ. ಅದರಲ್ಲೂ ಎಸ್ಪೆಷಲಿ ಯಾವಾಗ ನಾಮಿನೇಷನ್ ಅನ್ನ ವಾಪಸ್ ತಗೊಳ್ಳಿಲ್ಲ ಅಂತ ಕಾರ್ಯಕರ್ತರಿಗೆ ಅಥವಾ ಜನರಿಗೆ, ಸಾಮಾನ್ಯರಿಗೆ, ಮತದಾರರಿಗೆ ಕನ್ಫರ್ಮ್ ಆಯ್ತು, ಸುನಾಮಿ ಅತಿ ಎತ್ತರಕ್ಕೆ ಜಿಗಿತಾ ಇದೆ, ಎರಡು ಕುಟುಂಬವನ್ನ ಡಿಸ್ಟರ್ಬ್ ಮಾಡ್ತಾ ಇದೆ. ನಮ್ ಜೊತೆ ದಾವಣಗೆರೆ ಪಕ್ಷೇತರ ಅಭ್ಯರ್ಥಿ ವಿನಯ್ ಇದ್ದಾರೆ, ಅವ್ರನ್ನೇ ಮಾತಾಡ್ಸೋಣ. ಸರ್ ನಮಸ್ಕಾರ. ನಮಸ್ಕಾರ. ಹೇಗೆ ನಡೀತಾ ಇದೆ? ತುಂಬಾ ಅದ್ಭುತವಾಗಿ ನಡೀತಾ ಇದೆ. ಅದ್ಭುತ ಅಂತಂದ್ರೆ ಸುಮ್ಮನೆ ಹೇಳ್ಬೇಕಂತ ಹೇಳ್ತಾ ಇಲ್ಲ. ಪ್ರತಿಯೊಂದು ಹಳ್ಳಿನಲ್ಲೂ ಕೂಡ, ನಗರದ ಪ್ರತಿಯೊಂದು ವಾರ್ಡಲ್ಲೂ ಕೂಡ ಯಾರು ಪ್ರಜ್ಞಾವಂತರಿದ್ದಾರೆ ಅವರು ಕೂಡ ಎಚ್ಚೆತ್ಕೊಂಡಿದ್ದಾರೆ. ಹಳ್ಳಿಗಳಲ್ಲಿ ಜನಗಳು ನನ್ನನ್ನೇ ಗೆಲ್ಲಿಸ್ಬೇಕಂತ ಸಂಕಲ್ಪ ಮಾಡಿದ್ದಾರೆ. ವಿನಯ್ ಅನ್ನೋ ಹೆಸರು ಜನಸಾಮಾನ್ಯರಿಗೆ ಅಥವಾ ರಾಜ್ಯಕ್ಕೆ ಹೊಸ್ತು, ಆದ್ರೆ ಸಿದ್ದರಾಮಯ್ಯ ಅವ್ರಿಗೆ ಹೊಸ್ತಲ್ಲ. ನಿಮ್ಮ ಇಂಟರ್ವ್ಯೂ ನಾನು ನೋಡಿದ್ದೀನಿ. ಸಿದ್ದರಾಮಯ್ಯ ಅವ್ರು ಇಂಟರ್ವ್ಯೂ ಮಾಡಿದ್ರಿ ಲಾಸ್ಟ್ ಟೈಮಲ್ಲಿ. ಆಮೇಲೆ ಸಮುದಾಯವಾಗಿ ಎಲ್ಲ ರೀತಿಯಲ್ಲೂ ಕೂಡ ಸಿದ್ದರಾಮಯ್ಯ ಅವ್ರು ನಿಮ್ಮನ್ನ ಗೌರವಿಸ್ತಾರೆ ಅಥವಾ ಇಷ್ಟಪಡ್ತಾರೆ. ಒಬ್ರಿಗೊಬ್ರಿಗೆ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಇದೆ. ಆದ್ರೂ ಎಲ್ಲೋ ಸಮಯಕ್ಕೆ ತಕ್ಕಂತೆ ಟಿಕೆಟ್ ಮಿಸ್ ಆದಾಗ ಆದಂತ ಬೇಸರ. ಟಿಕೆಟ್ ಸಿಕ್ಕಾಗ ಸಹಜವಾಗಿ ಬಹಳ ಬೇಸರ ಆಯಿತು. ಬಟ್ ಸಿದ್ದರಾಮಯ್ಯ ಸಾಹೇಬರು ಅವ್ರು ಪ್ರಯತ್ನ ಮಾಡಿದ್ರು. ಅವರು ಪ್ರಾಮಾಣಿಕವಾಗಿ ಅವರಿಗೆ ಎಷ್ಟು ಸಾಧ್ಯ ಆಯ್ತು ಅಷ್ಟು ಪ್ರಯತ್ನ ಮಾಡಿದ್ರು. ಟಿಕೆಟ್ ಒಬ್ಬ ವ್ಯಕ್ತಿಯಿಂದ ಸಿಗೋದಿಲ್ಲ. ಅದು ಕಾಂಗ್ರೆಸ್ ಅಲ್ಲಿ ಇನ್ನೂ ಬೇರೆ ಬೇರೆ ಇರ್ತಾರೆ. ಹೈಕಮಾಂಡ್ ಅಲ್ಲಿ ಮೆಜಾರಿಟಿ ಯಾಕೋ ಸ್ವಲ್ಪ ಇವ್ರ ಪರವಾಗಿ ಕೊನೆ ಗಳಿಗೆನಲ್ಲಿ ಮಾಡ್ತದು. ಹಾಗಾಗಿ ಸಾಹೇಬ್ರ ಮೇಲಂತೂ ಸ್ವಲ್ಪನೂ ಬೇಜಾರಿಲ್ಲ ನಮಗೆ. ಅವ್ರ ಮೇಲೆ ಯಾವಾಗಲೂ ರೆಸ್ಪೆಕ್ಟ್ ಇದ್ದೇ ಇರ್ತದೆ. ಕಾಗಿನೆಲೆ ಶ್ರೀಗಳಾಗಿರ್ಬೋದು, ಸಿದ್ದರಾಮಯ್ಯ ಅವರಾಗಿರ್ಬೋದು, ನಿಮ್ಮನ್ನ ಕನ್ವಿನ್ಸ್ ಮಾಡೋ ಪ್ರಯತ್ನ ಮಾಡಿದ್ರು. ಆದ್ರೆ ನೀವು, ನನಗೆ ನಾಯಕರುಗಳಿಗಿಂತ ಜನ ಮುಖ್ಯ, ನನ್ನ ಪರವಾಗಿ ನಿಂತಿರೋರು ಮುಖ್ಯ, ಹೀಗಾಗಿ ಯಾವುದೇ ರೀತಿಯ ಭಿನ್ನರಾಗ ಅಥವಾ ದ್ವೇಷ ಅಥವಾ ಬಂಡಾಯ ಅನ್ನೋದಕ್ಕಿಂತ ಹೆಚ್ಚಾಗಿ ಕಾರ್ಯಕರ್ತರ ಮಾತಿಗೆ ಈ ಸಲ ಬೆಲೆ ಕೊಟ್ಟು ಚುನಾವಣಾ ಕಣಕ್ಕೆ ಇಳಿದ್ರಿ. ಅದು ಹೌದೌದು. ಅಲ್ಲ, ಇದು ಬಹಳ ತುಂಬಾ ರಿಸ್ಕಿ ನಿರ್ಧಾರ ತಗೊಂಡ್ರಂಥದ್ದು, ತುಂಬಾ ಯೋಚನೆ ಮಾಡಿ ತಗೊಂಡ್ರಂಥದ್ದು. ಇವಾಗ ರಾಜಕಾರಣಕ್ಕೆ ನಾನು ಹೊಸಬ. ನಾನೀಗ ರಾಜಕಾರಣದಲ್ಲಿ ಲಾಂಗ್ ಟರ್ಮ್ ಇರೋದಕ್ಕೆ ಬಂದಿರೋಂಥದ್ದು, ಕೇವಲ ಹಿಟ್ ಅಂಡ್ ರನ್ ಕೇಸ್ ಅಲ್ಲ, ಲಾಂಗ್ ಟರ್ಮ್ ಇರೋದಕ್ಕೆ. ಸೊ ಅವಾಗ ಏನಾಗುತ್ತೆ, ನನಗೆ ಬೇಸಿಕ್ ಫೌಂಡೇಶನ್ ಇರೋದು ಪಾಪ್ಯುಲರ್ ಸಪೋರ್ಟ್. ಜನಗಳು ಬೆಂಬಲ ಇತ್ತು ಅಂತಂದ್ರೆ ನಿಧಾನವಾಗಿ ಹಂತವಾಗಿ ಬೆಳೀತಾ ಹೋಗ್ಬೋದು. ಇವಾಗ ಲೀಡರ್ಸ್ ಆಶ್ವಾಸನೆ ಕೊಡ್ತಾರೆ, ಸಾಹೇಬರು ಕೊಟ್ಟರು, ಅದನ್ನ ಸಂಪೂರ್ಣ ನಂಬ್ತೀನಿ, ಇಲ್ಲ ಅಂತಂದಲ್ಲ. ಆದರೆ ಅವ್ರದೇ ಆದ ಲಿಮಿಟೇಷನ್ಸ್ ಇರ್ತದೆ. ನಾಳೆ ನನ್ನ ಬೆಳೆಸ್ಬೇಕಂದ್ರೂ ಕೂಡ ಅವ್ರದೇ ಆದ ಲಿಮಿಟೇಷನ್ಸ್ ಇರ್ತದೆ. ಆ ಲಿಮಿಟೇಷನ್ಸಿಗೆ ಒಂದೊಂದ್ಸರಿ ಬೆಳೆಸೋದಕ್ಕೆ ಅದು ಚಾನ್ಸ್. ಅದು ಇಲ್ಲಿ ನನಗೆ ಪಾಪ್ಯುಲರ್ ಸಪೋರ್ಟ್ ಇದ್ದಿದ್ದು ನಿಜ, ಇರೋದು ನಿಜ. ಈಗ ನಾನು ಅದನ್ನು ಕಳ್ಕೊಂಡ್ರೆ ನಾಳೆ ಭಾಳ ಕಷ್ಟ ಆಗ್ತದೆ. ಹಂಗಾಗಿ ನಾನು ಆ ಭರವಸೆ ಏನು ಜನಗಳಿಗೆ ಬಂದಿತ್ತು, ಆ ನಂಬಿಕೆ ಉಳಿಸ್ಕೊಳ್ಳೋದಕ್ಕೋಸ್ಕರ ನಾನು ಈ ಒಂದು ನಿರ್ಧಾರ ತಗೊಂಡಿದ್ದೀನಿ. ಇದು ವರ್ಕಿಂಗ್ ವೆರಿ ವೆಲ್ ಆಕ್ಚುಲಿ ಇಂಥ ನಿರ್ಧಾರಗಳು ರಾಜಕೀಯದಲ್ಲಿ ಹೊಸ ಸಣ್ಣ ಕಿಡಿ ಕಾಡ್ಗಿಚ್ಚ ಆಗ್ಬಿಡುತ್ತೆ. ನಂಗೆ ತುಂಬಾ ಚೆನ್ನಾಗಿ ನೆನಪಿದೆ, 2004ರಲ್ಲಿ ಕನ್ನಡ ನಾಡು ಅನ್ನೋ ಪಕ್ಷ ವಿಜಯ್ ಸಂಕೇಶ್ವರ್ ಅವ್ರು ಸ್ಥಾಪಿಸಿದ್ದು. ಅವರೇ ಗೆಲ್ಲಿಲ್ಲ. ಸುರ್ಪುರದಲ್ಲಿ ರಾಜಗೌಡರು ಗೆದ್ಬಿಟ್ರು. ಆದ್ರೆ ನೆಕ್ಸ್ಟ್ ಚುನಾವಣೆಗೆ ಮಿನಿಸ್ಟರ್ ಆಗ್ಬಿಟ್ರು ಬಿಜೆಪಿಯಿಂದ. ಈ ತರ ಏನ್ ಬೇಕಾದ್ರೆ ಆಗ್ಬೋದು. ನಿಮ್ಮ ಈ ನಡೆಯನ್ನ ನೋಡಿದಾಗೂ ಕೂಡ ಹೊಸ ಬದಲಾವಣೆಯ ಮುನ್ಸೂಚನೆ ಸಿಗ್ತಾ ಇದೆ. ನಿಮಗೆ ಜನರಿಂದ ಸಿಗ್ತಿರುವಂತಹ ಗ್ಯಾರಂಟಿ? ಜನಗಳಿಂದ, ಅದರಲ್ಲೂ ಎಸ್ಪೆಷಲಿ ಅಹಿಂದ ಮತದಾರರು ಇಲ್ಲಿ ಶೋಷಣೆಗೆ ಒಳಗಾಗಿರೋದು ನಿಜ. ಅದು ಅವರಿಗೆ ಧ್ವನಿ ಇಲ್ಲದೆ ಇರೋದು ನಿಜ. ಇಲ್ಲಿ 75% ಪಾಪ್ಯುಲೇಷನ್ ಇರೋ ಅಂಥದ್ದು. ಸೊ ಅವರು ನನ್ನನ್ನು ಒಂದು ಆಶಾ ಕಿರಣ ಅಂತ ನೋಡ್ತಾ ಇದ್ದಾರೆ. ಈಗ ರಾಜ್ಯ ಮಟ್ಟದಲ್ಲಿ ಸಿದ್ದರಾಮಯ್ಯ ಸಾಹೇಬರು ಪ್ರಶ್ನಾತೀತ ಅಹಿಂದ ನಾಯಕರು. ನಾನೇನು ಅಹಿಂದ ನಾಯಕ ಅಲ್ಲ, ಈಗ ತಾನೇ ಬಂದಿರೋಂಥ ರಾಜಕೀಯ ಕುಡಿ ಅಂತಂದು ಹೇಳ್ಬೋದು. ಬಟ್ ಜನಗಳು ನನ್ನನ್ನು ಬೆಳೆಸ್ಬೇಕು ಅಂತ ನಿರ್ಧಾರ ಮಾಡಿದ್ದಾರೆ. ಅಂದ್ರೆ ಅವರೇ ಹೇಳ್ತಾ ಇರೋದು, ನಿಮ್ಮನ್ನು ಬೆಳೆಸ್ತೀವಿ, ಮುಂದೆ ನಮ್ಮ ನಾಯಕನನ್ನ ಮಾಡ್ತೀವಿ ಅಂತ ಜನಗಳು ಹೇಳ್ತಾ ಇರೋದು. ಸೊ ಜನಗಳು ಬಾಯಿಂದನೇ ಈ ರೀತಿ ಒಂದು ಒಪಿನಿಯನ್ ಬರಬೇಕಾದ್ರೆ, ಸೊ ನಾನು ಅದಕ್ಕೆ ಬದ್ಧನಾಗಿ ನಡ್ಕೊಂಡು ಹೋಗ್ಬೇಕಾಗತ್ತೆ. ಸೊ ನನ್ನ ಒಂದು ರಾಜಕೀಯ ನಡೆಯಲ್ಲಿ ಇದೊಂದು ದೊಡ್ಡ ನಿರ್ಧಾರ ಇದು. ಇದೇ ಲೋಕಸಭಾ ಕ್ಷೇತ್ರದಲ್ಲಿ ಹರಪನಹಳ್ಳಿ ವಿಧಾನಸಭಾ ಕ್ಷೇತ್ರ ಚೆನ್ನಾಗಿ ನೆನಪಿದೆ. ಲತಾ ಮಲ್ಲಿಕಾರ್ಜುನ್ ಅವ್ರಿಗೆ ಟಿಕೆಟ್ ಮಿಸ್ ಆಗೋಗಿತ್ತು. ಬಟ್ ನಂತರದಲ್ಲಿ ತಾವು ಪಕ್ಷೇತರವಾಗಿ ನಿಂತು ಗೆದ್ದು ಪ್ರೂವ್ ಮಾಡಿ ಮತ್ತೆ ಕಾಂಗ್ರೆಸ್ನ ಬೆಂಬಲಿಸಿದ್ರು. ಫಲಿತಾಂಶದ ಬಳಿಕ ನಿಮ್ಮ ನಿರ್ಧಾರ ಏನಾಗಿರುತ್ತೆ? ಫಲಿತಾಂಶದ ಬಳಿಕ ಬಹಳ ಸೂಕ್ಷ್ಮವಾಗಿ ನಾವು ಮುಂದುವರಿಬೇಕಾಗ್ತದೆ. ನನ್ನ ನುಡಿ ನಡೆ ಏನೇ ಇದ್ರು ಕಾಂಗ್ರೆಸ್ ಏನು ತತ್ವ ಸಿದ್ಧಾಂತ ಇದೆಯಲ್ಲ, ಆ ರೀತಿ ಇದೆ. ಸೆಕ್ಯುಲರ್ ಕ್ರೆಡೆನ್ಷಿಯಲ್ ಯಾವಾಗಲೂ ಇದ್ದೇ ಇರ್ತದೆ. ಬಟ್ ಈಗ ನಾನು ಜನಗಳಿಗೆ ಏನು ಭರವಸೆ ಕೊಡ್ತಿದ್ದೀನಿ ಅಂತಂದ್ರೆ ಅಭಿವೃದ್ಧಿ. ಅಂದ್ರೆ ನಂದೇ ಆದ ಒಂದು ಡೆವಲಪ್ಮೆಂಟ್ ಮಾಡೆಲ್ ಫಾರ್ ದಾವಣಗೆರೆ.
ದಾವಣಗೆರೆಗೆ ನನ್ನದಾದ ಒಂದು ಅಭಿವೃದ್ಧಿ ಮಾದರಿ ಇರ್ತದೆ. ಅದಕ್ಕೆ ಯಾರು ಸಹಾಯ ಮಾಡ್ತಾರೆ ನಾಳೆ ಗೆದ್ದ ಮೇಲೆ, ಅದಕ್ಕೆ ಯಾರು ನನಗೆ ಭರವಸೆ ಕೊಡ್ತಾರೆ, ಹೌದಪ್ಪ ನೀನು ಈ ಥರ ಮಾಡ್ತೀನಿ ಅಂತಂದ್ರೆ ಇದಕ್ಕೆ ನಿನಗೆ ನಾವು ಸಂಪೂರ್ಣ ಬೆಂಬಲವಾಗಿ ನಿಲ್ತೀವಿ ಅಂತಂದು, ಸೊ ಆ ಪಕ್ಷಕ್ಕೆ ಸೇರ್ತೀನಿ ನಾನು. ನಿಮ್ಮ ಪ್ರಕಾರ ದಾವಣಗೆರೆ ನಿಜಕ್ಕೂ ಸ್ಮಾರ್ಟ್ ಸಿಟಿ ಆಗಿದೆಯಾ? ಸ್ಮಾರ್ಟ್ ಸಿಟಿ ಅಂತಂದ್ರೆ ಜನಗಳ ಜೀವನ ಶೈಲಿನ ಸುಧಾರಣೆ ಮಾಡುವಂಥದ್ದು. ಸ್ಮಾರ್ಟ್ ಅಂತಂದ್ರೆ ಎಲ್ಲ ಕ್ವಿಕ್ ಆಗಿರಬೇಕು, ಕ್ವಾಲಿಟೇಟಿವ್ ಆಗಿರಬೇಕು. ಕೇವಲ ಒಂದು 30% ಆಫ್ ದಾವಣಗೆರೆ ಅದ್ರ ಬೆನಿಫಿಟ್ ಪಡ್ತಿದೆ. ಇನ್ನು 70% ಆಫ್ ದಾವಣಗೆರೆ ಈಗಲೂ ಕೂಡ ತುಂಬಾ ಹಿಂದುಳಿದಿದೆ. ಸ್ಲಮ್ಸ್ ತುಂಬಾ ಇದಾವೆ. ಅದರಲ್ಲೂ ಮುಸ್ಲಿಂ ಮೆಜಾರಿಟಿ ಏರಿಯಾ ಇರ್ಬೋದು, ನಮ್ಮ SC ST ಮೆಜಾರಿಟಿ ಏರಿಯಾ ಇರ್ಬೋದು. ನೀವು ಅಲ್ಲಿ ಹೋದ್ರೆ ಅಲ್ಲಿ ಲಿವಿಂಗ್ ಕಂಡೀಷನ್ಸ್ ತುಂಬಾ ಪೆಥಟಿಕ್ ಆಗಿದೆ. ಅಲ್ಲಿ ಏನು ಸೌಲಭ್ಯಗಳು ರೀಚ್ ಆಗಿಲ್ಲ. ಕುಡಿಯೋ ನೀರು, ಎಲೆಕ್ಟ್ರಿಸಿಟಿ ಇರ್ಬೋದು, ರೋಡ್ಗಳು ಇರ್ಬೋದು, ಆಸ್ಪತ್ರೆ ಇರ್ಬೋದು, ಎಜುಕೇಶನ್ ಇರ್ಬೋದು, ಏನು ಸಿಕ್ಕಿಲ್ಲ ಅಲ್ಲಿ. ಮತ್ತೊಂದ್ ಕಡೆ ಸಾಕಷ್ಟು ಜನ ವೀಕ್ಷಕರು ವಿಡಿಯೋ ನೋಡ್ತಾ ಇದ್ರೆ ವಿನಯ್ ದಾವಣಗೆರೆ ಭಾಗಕ್ಕೆ ಮಾತ್ರ ಪರಿಚಿತರು, ಆದ್ರೆ ಶೈಕ್ಷಣಿಕವಾಗಿ ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೂ ಪರಿಚಿತರು. ಕಾಶ್ಮೀರದಲ್ಲಿ ಕೂಡ ತಮ್ಮ ಇನ್ಸೈಡ್ ಅಕಾಡೆಮಿ ಮೂಲಕ ಉಚಿತವಾಗಿ ವಿದ್ಯಾಭ್ಯಾನವನ್ನ ಮಾಡ್ತಾ ಇದ್ದೀರಾ. ಜೊತೆಗೆ ಈ ಬಾರಿ ನೀವು ಮಾಡಿದಂತ ಪಾದಯಾತ್ರೆ ಇವೆಲ್ಲವೂ ನಿಮ್ಗೆ ಎಷ್ಟು ಪ್ಲಸ್ ಆಗುತ್ತೆ? ನನ್ನ ಹಿನ್ನೆಲೆ ಎಲ್ಲಾ ಜಾತಿಗಳ, ಎಲ್ಲಾ ಧರ್ಮಗಳ ವ್ಯಕ್ತಿಗಳನ್ನ ನನ್ನ ಪರವಾಗಿ ಸೆಳೆದಿದೆ, ಅಟ್ರಾಕ್ಟ್ ಮಾಡಿದೆ. ನನ್ನನ್ನು ಗೆಲ್ಸ್ಬೇಕಂತಂದು ಇವನ್ ಮೇಲ್ವರ್ಗದವರು ಕೂಡ ಡಿಸೈಡ್ ಮಾಡಿದ್ದಾರೆ. ಎರಡನೇದಾಗಿ ನಮ್ಮ ಏನು ಪಾದಯಾತ್ರೆ ಮಾಡಿದ್ನಲ್ಲ, ಅದು ಹಳ್ಳಿಗಳಿಗೆ, ಈ ವಿಕೇಂದ್ರೀಕರಣದ ಬಗ್ಗೆ ಮಾತಾಡಿದಾಗ ನಾವು ದಾವಣಗೆರೆಯಲ್ಲಿ ಕೂತು ಮಾತಾಡಬಾರ್ದು. ಹಳ್ಳಿಗಳಿಗೆ ಹೋಗಿ ಅದನ್ನ ಅರ್ಥ ಮಾಡ್ಕೊಂಡು ಮಾತಾಡಬೇಕು. ಅದನ್ನ ನಾನು ಕೇವಲ ಸ್ಪೀಚಲ್ಲ, ಕಾರ್ಯರೂಪದಲ್ಲಿ ಆ ಸಮಸ್ಯೆಗಳು ಅರ್ಥ ಮಾಡ್ಕೊಂಡು ಅಲ್ಲಿ ಯಾವ ರೀತಿ ಬೆನಿಫಿಟ್ ರೀಚ್ ಮಾಡ್ಬೇಕಂತ ಜನಗಳಿಗೆ ತಿಳಿಸಿದ್ದೀನಿ. ಸೊ ಪಾದಯಾತ್ರೆ ಮಾಡೋದ್ರಿಂದ ಒಂದು ನಂಬಿಕೆ ಜನಗಳ ಮಧ್ಯೆ ಮತ್ತು ನನ್ನ ಮಧ್ಯೆ ಒಂದು ಸ್ಟ್ರಾಂಗ್ ಟ್ರಸ್ಟ್ ಬಿಲ್ಡ್ ಆಗಿದೆ. ಹಾಗಾಗಿ ಗೆಲ್ಲೋ ವಿಶ್ವಾಸ ಅಂತೂ ಸಂಪೂರ್ಣವಾಗಿದೆ. ಯಾಕಂತಂದ್ರೆ ಎದ್ದು ಕಾಣಲ್ಲ, ಅದು ಜನಗಳು ಸೈಲೆಂಟ್ ಆಗಿ ಕೆಲಸ ಮಾಡ್ಬೇಕಂತ ನಿರ್ಧಾರ ಮಾಡಿದ್ದಾರೆ ಸರ್. ನಿಮ್ ಪ್ರಕಾರ ನಿಮ್ಮ ಕನಸಿನ ದಾವಣಗೆರೆ ಏನಾಗಿರ್ಬೇಕು ಸರ್? ಜನ ಯಾಕೆ ಓಟ್ ಕೊಡ್ಬೇಕು? ದಾವಣಗೆರೆ ನಗರ ಅಂತ ಬರಲ್ಲ, ದಾವಣಗೆರೆ ಕ್ಷೇತ್ರ ಅಂತ ಬರುತ್ತೆ. ದಾವಣಗೆರೆ ಕ್ಷೇತ್ರದಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಸಮಾನ ಅವಕಾಶ ಇರಬೇಕು. ಯಾವುದೋ ಕೆಲವು 2 ಕುಟುಂಬಗಳು ಯಾರಿಗೆ ಯಾವ ಅವಕಾಶ ಕೊಡಬೇಕು, ಯಾರಿಗೆ ಯಾವ ರೀತಿ ಪ್ರಾತಿನಿಧ್ಯ ಕೊಡಬೇಕು, ಯಾರಿಗೆ ಯಾವ ಸಂಪನ್ಮೂಲ ಕೊಡಬೇಕು, ಯಾರಿಗೆ ಯಾವ ಅಧಿಕಾರ ಕೊಡಬೇಕು, ಅದನ್ನ ನಿರ್ಧಾರ ಮಾಡೋದಲ್ಲ. ನಮ್ಮ ಅಂಬೇಡ್ಕರ್ ಕನಸು ಕಂಡಂಗೆ ಸಂವಿಧಾನದ ಆಶಯದ ಅಂತೆ ಎಲ್ಲರಿಗೂ ಮೂಲಭೂತ ಹಕ್ಕಿರ್ತದೆ, ಸಮಾನತೆ ಹಕ್ಕಿರ್ತದೆ. ಅದು ದಾವಣಗೆರೆನಲ್ಲಿಲ್ಲ. ಸೊ ನನ್ನ ಒಂದು ಅಭಿವೃದ್ಧಿ ಮಾಡಲಲ್ಲಿ ಯಾವುದೇ ತಾರತಮ್ಯ ಇಲ್ದಂಗೆ, ಭೇದ ಇಲ್ದಂಗೆ, ಸ್ವಾರ್ಥ ಇಲ್ದಂಗೆ ಪ್ರತಿಯೊಬ್ಬರಿಗೂ ಅಭಿವೃದ್ಧಿ ಮುಟ್ಟಿಸ್ಬೇಕಂತ ಎಲ್ಲಾ ವರ್ಗದವ್ರಿಗೆ, ಅದರಲ್ಲೂ ಬಡವರು, ಕಟ್ಟ ಕಡೆ ಬಡವರು, ಯಾವುದೇ ಜಾತಿಯವರು ಸೇರಿರ್ಲಿ, ಅವರಿಗೆ ಅಭಿವೃದ್ಧಿ ಮುಟ್ಟಿಸೋದು ನನ್ನ ಗುರಿ. 2 ಕುಟುಂಬಕ್ಕೆ ಮಾತ್ರ ಸೀಮಿತ ಅಂದ್ರು. ನಾನು ಮತದಾರರಿಗೆ ಡೀಟೇಲ್ ಆಗಿ ಹೇಳಕ್ ಇಷ್ಟಪಡ್ತೀನಿ. ಈ ಹಿಂದೆ ದಾವಣಗೆರೆ ರಾಜಕೀಯದಲ್ಲಿ ಮಲ್ಲಿಕಾರ್ಜುನಪ್ಪ ಅವ್ರ ಸಂಸದರು, ಆ ನಂತರದಲ್ಲಿ ಅವ್ರ ಮಗ 4 ಬಾರಿ GM ಸಿದ್ದೇಶ್ವರ್ ಸಂಸದರು, ಆ ನಂತರದಲ್ಲಿ ಇದೀಗ ಅವರ ಪತ್ನಿ ಗಾಯತ್ರಿ ಸಿದ್ದೇಶ್ವರ್ ಅವ್ರಿಗೆ BJP ಟಿಕೆಟ್. ಇದು GM ಸಿದ್ದೇಶ್ವರ್ ಅವ್ರ ಫ್ಯಾಮಿಲಿ. ಇನ್ನೊಂದ್ ಕಡೆ ಕಾಂಗ್ರೆಸ್ ಅನ್ ಬಂದಾಗ ಶಾಮ್ನೂರ್ ಅವರ ಕುಟುಂಬದ ಬಗ್ಗೆ ಗೊತ್ತೇ ಇದೆ. ಈಗ ಸದ್ಯ ಶಾಮ್ನೂರ್ ಅವರು ಕೂಡ ಶಾಸಕರು, ಅವ್ರ ಮಗ SS ಮಲ್ಲಿಕಾರ್ಜುನ್ ಸಚಿವರು, ಅವ್ರ ಪತ್ನಿ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್ ಅವ್ರು ಕಾಂಗ್ರೆಸ್ನ ಅಭ್ಯರ್ಥಿ. ಹೀಗಾಗಿ ಇದು 2 ಕುಟುಂಬಕ್ಕೆ ಮಾತ್ರ ಸೀಮಿತವಾಗಿರುವಂತಹ ರಾಜಕೀಯ. ಅದನ್ನೇ ವಿನಯ್ ಅವರು ಹೇಳ್ತಾ ಇರೋದು. ನಿಮ್ಮ ಪ್ರಕಾರ ನೀವು ಕೂಡ ಡಿಸೈಡ್ ಮಾಡಿ ದಾವಣಗೆರೆ ಸಂಸದರು ಯಾರಾಗ್ಬೇಕಂತ. ಕೊನೆ ಪ್ರಶ್ನೆ, ಕ್ಷೇತ್ರದ ಮತದಾರರಿಗೆ ಏನ್ ಹೇಳಕ್ ಇಷ್ಟಪಡ್ತೀನಿ ಅಂತಂದ್ರೆ, ಈ 35 ವರ್ಷದಲ್ಲಿ ಮೊಟ್ಟ ಮೊದಲ ಬಾರಿಗೆ ಒಂದು ಹೊಸ ಆಶಾ ಕಿರಣ ಅಂತ ಹೇಳ್ಬೋದು ನಿಮ್ಮ ಮುಂದೆ ಬಂದಿದೆ. ನನಗೆ ಒಂದು ಅವಕಾಶ ಕೊಟ್ರೆ ದಾವಣಗೆರೆ ಅಭಿವೃದ್ಧಿ ಎಲ್ಲರಿಗೂ ಸಮಗ್ರವಾಗಿ ಎಲ್ಲರಿಗೂ ಸಿಗೋ ರೀತಿಯಲ್ಲಿ ಪ್ರಯತ್ನ ಮಾಡ್ತೀನಿ. ಪ್ರಯತ್ನ ಅಲ್ಲ, ಆಕ್ಚುಲಿ ತರ್ತೀನಿ. ನಾನು ತರೋ ಕೆಪಾಸಿಟಿ ನನಗಿದೆ. ಪಾರ್ಲಿಮೆಂಟಿಗೆ ಹೋಗಿ ಕೆಲಸ ಮಾಡಿಸೋ ಕೆಪಾಸಿಟಿ ನನಗಿದೆ. ಹಾಗಾಗಿ ನಾನು ಇದೇ ಊರಿನವನಂತ ನಿಮ್ಗೆ ಗೊತ್ತು, ನಿಮ್ಮ ಮನೆಯವನಂತ ಅಂತ ಅನ್ಕೊಂಡು, ನಿಮ್ಮ ಮಗ ಅಂತ ಅನ್ಕೊಂಡು ಒಂದು ಅವಕಾಶ ಕೊಟ್ಟು ನೋಡಿ. ನೀವು ಹಾಕ್ಸೋ ಓಟು ಯಾವುದೂ ವೇಸ್ಟ್ ಆಗಲ್ಲ. ನೆಕ್ಸ್ಟ್ ಟೈಮ್ ಓಟ್ ಕೇಳಕ್ ಬಂದಾಗ ನಾನು ಕೆಲಸ ಮಾಡಿ ಬಂದು ಆ ಮೆರಿಟ್ ಮೇಲೆ ನಿಮ್ ಕೆಲಸ ಕೇಳ್ತೀನಿ ಹೊರತು ಯಾವುದೋ ಕುಟುಂಬದ ಹಿನ್ನೆಲೆಯಿಂದ ಕೆಲಸಕ್ಕೆ ಓಟ್ ಕೇಳಲ್ಲ ನಿಮ್ಮ ಹತ್ರ. ಬಿಸಿ ಶೆಡ್ಯೂಲ್ ಅಲ್ಲಿ ನಮ್ಗೆ ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸೋ ಮಚ್. ವೀಕ್ಷಕರ, ನೀವು ಕೂಡ ವಿಡಿಯೋ ನೋಡ್ತೀರಿ. ಹಿಂದೆ ನಮ್ಮ ಸ್ಟುಡಿಯೋಗೂ ಬಂದಿದ್ರು, ಇಂಟರ್ವ್ಯೂ ತುಂಬಾ ವೈರಲ್ ಆಗಿತ್ತು. ಈ ವಿಡಿಯೋ ನೀವು ನೋಡ್ತಾ ಇದ್ರೆ ನೀವು ಕೂಡ ಕಾಮೆಂಟ್ ಮೂಲಕ ತಿಳಿಸಿ ದಾವಣಗೆರೆಯ ಸಂಸದರು ಯಾರಾಗ್ಬೇಕಂತ. ಕ್ಯಾಮ್ರಾ ಪರ್ಸನ್ ಮಾತೇಶ್ ಜೊತೆ ಯೋಗೇಶ್, ಕರ್ನಾಟಕ ಟಿವಿ, ದಾವಣಗೆರೆ.